ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಜಗತ್ತಿನ ಇತಿಹಾಸವನ್ನ ತೆಗೆದುಕೊಂಡ್ರೆ ಅಲ್ಲಿನ ಹೆಣ್ಣಿನ ಪಾತ್ರವೇ ಮುನ್ನೆಲೆಯಲ್ಲಿ ನಿಲ್ಲುತ್ತೆ. ಒಂದು ಹೆಣ್ಣು ಮಾತನಾಡೋದೇ ಬೇಡ, ಆದರೆ ಕೆಲಸವಂತೂ ಯಶಸ್ಸು ಸಾಧಿಸುತ್ತೆ. ನಮ್ಮ ಭಾರತೀಯ ಪುರಾಣಗಳನ್ನೇ ತೆಗೆದುಕೊಂಡ್ರೆ ರಾಮಾಯಣದಲ್ಲಿ ಸೀತಾಮಾತೆ, ಮಹಾಭಾರತದಲ್ಲಿ ದ್ರೌಪದಿ, ಹೀಗೆ ಕಲಿಯುಗದಲ್ಲಿ ಹೆಣ್ಣಿನ ಮನಸ್ಸೇ ಮುಂದಾಳುವಾಗಿ ನಿಲ್ಲುತ್ತೆ. ಎಲ್ಲವೂ ನಡೆಯುವುದು ಹೆಣ್ಣು ಹೊನ್ನು ಮಣ್ಣಿಗಾಗಿಯೇ ಅನ್ನೋ ಕಟು ಸತ್ಯ ಒಮ್ಮೊಮ್ಮೆ ಈ ಪುರುಷ ಮತ್ತು ಪ್ರಕೃತಿಯ ರಹಸ್ಯವನ್ನೇ ಕೆದಕಿ ಬಿಡುತ್ತೆ. ಒಂದು ಧಮನಕ್ಕೆ ಯಾವುದಾದರೊಂದು ಆಹುತಿಯಾಗಬೇಕಷ್ಟೆ. ಕಿಡಿಯ ರೂಪವೇ ಹೆಣ್ಣು, ದಹಿಸುವುದು ಮಾತ್ರ ಪುರುಷನ ಕಲ್ಪನೆ. ಯಾಕಪ್ಪ ಇದೆಲ್ಲವನ್ನು ಹೇಳ್ತಿದ್ದೀನಿ ಅಂದ್ರೆ, ರಾಮಾಯಣದಲ್ಲಿ ರಾಮ ರಾವಣ ಪ್ರಮುಖ ಪಾತ್ರಧಾರಿಗಳಾಗಿದ್ರು. ಅವರ ಪಾತ್ರದ ಹಿಂದಿನ ಕಾಣದ ಕೈ ಮಾತ್ರ ನಿಜಕ್ಕೂ ರೋಚಕತೆಯನ್ನ ಮಾತ್ರ ಸೃಷ್ಟಿಸಿತ್ತು. ರಾವಣನ ಹುಟ್ಟಿನ ಹಿಂದೆಯೂ ಒಂದು ಹೆಣ್ಣಿನ ಸೌಂದರ್ಯದ ಬಳಕೆ ನಡೆದಿತ್ತು. ಅದು ಆ ಹೆಣ್ಣಿನ ದೌರ್ಭಾಗ್ಯವೋ ಅಥವಾ ಆ ಹೆಣ್ಣಿಗೆ ಸಿಕ್ಕ ಪರೀಕ್ಷೆಯೋ ಏನೋ, ಅಂತೂ ಒಂದು ಮಹಾಕಾಂಡವೇ ನಡೆದು ಹೋಯಿತು. ಇಂದಿಗೂ ಎಂದೂ ಮರೆಯದ ಪ್ರೇಮ ಕಥೆಗಳಲ್ಲಿ ಜೀವಂತವಾಗಿರೋದು ಅಂದ್ರೆ ಅದು ಕೈಕಸಿ ಹಾಗೂ ವಿಶ್ರವಸ್ಸು ನಡುವಿನ ಪ್ರೇಮ ಪ್ರಸಂಗ. ರಾವಣನ ತಾಯಿಯನ್ನ ಈ ಪ್ರಸಂಗದಲ್ಲಿ ಹೇಗೆಲ್ಲ ಬಳಸಿಕೊಂಡ್ರು, ಪ್ರೇಮವೋ ಕಾಮವೋ ಅರಿಯದೆ ಆ ಹೆಣ್ಣು ಅನುಭವಿಸಿದ ಯಾತನೆ ಹೇಗಿತ್ತು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಪ್ರೇಮದ ಗರ್ಭದಲ್ಲಿ ಜೀವ ತಳೆದ ಮಗುವೆ ಕಾಮ. ಈ ಬಲಶಾಲಿ ಹೆಣೆದ ಕಥೆಯಲ್ಲಿ ಬದುಕುಳಿದವರೇ ಇಲ್ಲ. ಈ ಕಥೆಯಲ್ಲಿ ಸೆರೆಯಾದವರೇ ಕೈಕಸಿ ಮತ್ತು ವಿಶ್ರವಸು. ಈ ಕಥೆಗೆ ಸೂತ್ರಧಾರಿಯೇ ಸುಮಾಲಿ. ಈ ಸುಮಾಲಿಯ ಬಗ್ಗೆ ಒಂದಷ್ಟು ವಿವರಣೆ ನೀಡೋದಾದ್ರೆ, ರಾಕ್ಷಸ ಬುಡಕಟ್ಟಿನವನು ಮಾಲಿ, ಮಾಲ್ಯವನ್ನ ಸಹೋದರ. ಇಡೀ ಜಗತ್ತನ್ನೇ ನಡುಗಿಸಿದ್ದ ಸಹೋದರರಿವರು. ಕಡೆಗೆ ಶ್ರೀ ವಿಷ್ಣುವೇ ಇವರ ಸಂಹಾರಕ್ಕೆ ಬರಬೇಕಾಯಿತು. ಆದರೆ ಹೆದರಿ ಓಡಿ ಹೋದ ಸುಮಾಲಿ ಮುಂದೆ ಯೋಚಿಸಿದ್ದು ಮಾತ್ರ ಇಡೀ ಇತಿಹಾಸವೇ ಎಂದು ಮರೆಯಲಾಗದು. ಅದು ತನ್ನ ಮಗಳನ್ನೇ ಮುಂದಿಟ್ಟುಕೊಂಡು ನಡೆದ ಅನಾದಿ ಕಾಲದ ಹನಿ ಟ್ರ್ಯಾಪ್. ತನ್ನ ತಂದೆಯ ದುರುಳತನಕ್ಕೆ ಬಲಿಯಾದ ನತದೃಷ್ಟೆಯೇ ಕೈಕಸಿ. ತಾವು ಅಮರರಾಗಲು ಲಂಕೆಯನ್ನ ಪಡೆಯಲೇಬೇಕೆಂಬ ಅಹಂಗೆ ಬಿದ್ದ ಸಹೋದರರು ಅದಕ್ಕಾಗಿ ಚರಿತ್ರೆಯನ್ನೇ ಬರೆದು ಬಿಟ್ರು. ದೇವತೆಗಳ ವಿರೋಧಿಗಳಾಗಿದ್ದ ಸಹೋದರರು ಸ್ವರ್ಗ ಲೋಕದಲ್ಲಿ ಇಂದ್ರನಿಗೂ ದೇವಾದಿ ದೇವತೆಗಳಿಗೂ ಹಿಂಸಿಸಲು ಶುರು ಮಾಡ್ತಾರೆ. ಅವರಿಂದ ಹಿಂಸೆ ಸಹಿಸಲಾರದ ದೇವತೆಗಳು ಶಿವನಿಂದ ವರ ಪಡೆದಿದ್ದರಿಂದ ಶಿವನ ಬಳಿಗೆ ತೆರಳಿ ಕಾಪಾಡುವಂತೆ ಮನವಿ ಮಾಡ್ಕೋತಾರೆ. ಆದರೆ ಶಿವ ಅಸಹಾಯಕನಾಗಿ ವಿಷ್ಣುವಿನ ಬಳಿ ತೆರಳಿ ಎಂದ. ಆಗ ವಿಷ್ಣುವನ್ನ ಯಾಚಿಸಲಾಗಿ ಅವರ ವಿರುದ್ಧ ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ ಶ್ರೀ ವಿಷ್ಣು. 3 ಸಹೋದರರ ನಡುವೆ ಘೋರ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಮಾಲಿಯ ಶಿರಚ್ಛೇದನವನ್ನ ಮಾಡ್ತಾನೆ. ಈ ಘೋರ ಘಟನೆ ಕಂಡ ಇನ್ನುಳಿದ 2 ಸಹೋದರರು ಭಯದಿಂದಲೇ ಲಂಕಾದ ಕಡೆ ಓಡಿ ಹೋಗ್ತಾರೆ. ಹೀಗೆ ತನ್ನ ಅಣ್ಣನ ಸಾವು ಅವರೊಳಗೆ ದ್ವೇಷದ ಜ್ವಾಲಾಗ್ನಿಯನ್ನೇ ದಹಿಸುತ್ತಿತ್ತು. ತಮ್ಮಣ್ಣನ ಸಾವಿಗೆ ದೇವಾನುದೇವತೆಗಳೇ ಕಾರಣ, ವಿಷ್ಣುವೇ ನೇರ ಹೊಣೆ. ಹಾಗಾಗಿ ವಿಷ್ಣುವಿನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಅವರಿಗೆ ಸರಿ ಸಮಾನನಾದ ಪುತ್ರನ ಜನನವಾಗಬೇಕಿತ್ತು. ಹಾಗಾಗಿ ತನ್ನ ಸುಂದರಿ ಮಗಳನ್ನೇ ಕುತಂತ್ರಕ್ಕೆ ಬಳಸಿಕೊಂಡ ಸುಮಾಲಿ. ಪ್ರಾಸಂಗಿಕವಾಗಿ ಸುಮಾಲಿಯು ಕುಬೇರನನ್ನ ಎಲ್ಲ ವೈಭವದಿಂದ ಪುಷ್ಪಕ ವಿಮಾನದಲ್ಲಿ ತೆರಳುತ್ತಿರುವುದನ್ನ ಅವನು ತಕ್ಷಣವೇ ತನ್ನ ಸುಂದರ ಮಗಳು ಕೈಕಸಿಗೆ ವಿಶ್ರವಸನನ್ನ ಸಮೀಪಿಸಿ ಅವನೊಂದಿಗೆ ಮದುವೆಯಾಗಲು ತಿಳಿಸಿದ. ಅವನಿಂದ ಸಂತಾನ ಪಡೆದರೆ ಹುಟ್ಟುವ ಮಕ್ಕಳು ಶಕ್ತಿಶಾಲಿಯಾಗುತ್ತಾರೆ. ಬ್ರಹ್ಮನಿಂದ ತನ್ನ ಪೂರ್ವಜರನ್ನ ಪರಿಗಣಿಸಿದಂತೆ ವರವನ್ನ ಪಡೆದರೆ ಲಂಕಾವನ್ನ ಮರಳಿ ಗೆಲ್ಲಲು ರಾಕ್ಷಸರಿಗೆ ಸಮಾನ ಅವಕಾಶವಿರುತ್ತೆ ಎಂದು ಮಗಳನ್ನ ಹುರಿದುಂಬಿಸಿದ. ಹೀಗೆ ಅಷ್ಟೊತ್ತಿಗಾಗಲೇ ಲಂಕೆ ಕುಬೇರನ ವಶದಲ್ಲಿತ್ತು. ಹೇಗಾದ್ರೂ ಮಾಡಿ ಆ ನಗರವನ್ನ ಕಸಿದುಕೊಂಡರೆ ಮುಂದೆ ತನ್ನ ಕೆಲಸ ಸುಸೂತ್ರವಾಗುತ್ತೆ ಅಂತ ಅರಿತಿದ್ದ ಸುಮಾಲಿ ತನ್ನ ಮಗಳು ಕೈಕಸಿಯ ಕಿವಿ ಊದುವುದಕ್ಕೆ ನಿಂತ. ಲಂಕೆಯ ಮೇಲೆ ಅಧಿಕಾರ ಯಾರಿಗಿದೆ? ಕುಬೇರನಿಗಿದೆ. ಆದರೆ ಅವನ ನಂತರ ಮತ್ತಾರಿಗೆ ಅಧಿಕಾರ ಬರುತ್ತೆ? ಕಾನೂನಿನ ಪ್ರಕಾರ ಕುಬೇರನ ತಮ್ಮನಿಗೆ. ನೀನು ಗಮನವಿಟ್ಟು ಕೇಳಿಸಿಕೊ. ನೀನು ಕುಬೇರನ ಅಪ್ಪ ವಿಶ್ರವಸುವನ್ನ ಆಕರ್ಷಿಸಿ ಅವನ ಹೆಂಡತಿಯಾಗಬೇಕು. ಅವನಿಂದ ಮಗನನ್ನ ಪಡೆಯಬೇಕು. ಆ ನಿನ್ನ ಮಗ ಈ ಕುಬೇರನ ಜೊತೆಗೆ ಲಂಕಾಧಿಪತಿ ಆಗಬಹುದು ಎಂದು ಮಗಳ ತಲೆ ಕೆಡಿಸಿದ ಸುಮಾಲಿ. ಕೈಕಸಿಯನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ವಿಶ್ರವಸು ಮಹರ್ಷಿಯ ಆಶ್ರಮಕ್ಕೆ ಕರೆತಂದು ಆತನೇ ಅವಳ ಪತಿಯೆಂದು ಆತನ ಸೇವೆಯನ್ನ ಮಾಡಬೇಕೆಂದು ಹೇಳಿ ಅವಳನ್ನ ಅಲ್ಲಿಯೇ ಬಿಟ್ಟು ಹೋದ. ಹೀಗೆ ತನ್ನ ತಂದೆಯ ಆದೇಶದಂತೆ ಕೈಕಸಿ ವಿಶ್ರವಸನ ಆಶ್ರಮಕ್ಕೆ ಬಂದು ಸೇರ್ತಾಳೆ.
ಆದ್ರೆ ಅಷ್ಟೊತ್ತಿಗಾಗಲೇ ವಿಶ್ರವಸ್ ಋಷಿಯು ಧ್ಯಾನಸ್ಥನಾಗಿದ್ದ. ಆತನಿಗಾಗಿ ಕೆಲ ದಿನಗಳು ಅದೇ ಸ್ಥಳದಲ್ಲಿ ಕಾದಿದ್ದೇ ಬಂತು. ಹೀಗೆ ಆಕೆ ವಿಶ್ರವಸುವಿನ ಸೇವೆಯನ್ನ ಮಾಡಿಕೊಂಡಿರುವಾಗ ಒಂದು ದಿನ ಇದ್ದಕ್ಕಿದ್ದಂತೆ ಆತ ಬಹಿರ್ಮುಖನಾದ. ವಿಶ್ರವಸು ಸ್ನಾನವನ್ನ ಮುಗಿಸಿ ತಟಾಕ ಹತ್ತಿ ದರ್ಬೆ ಹಿಡಿದು ಮಂತ್ರ ಪಠಿಸುತ್ತಾ ಅಶ್ವತ್ಥದ ಕೆಳಗೆ ಬಂದು ಪದ್ಮಾಸನ ಹಾಕಿ ಕಣ್ಮುಚ್ಚಿ ಕುಳಿತ. ಕಣ್ಣು ಬಿಟ್ಟಾಗ ಮಧ್ಯಾಹ್ನ ಸರಿದಿತ್ತು. ಹೊಟ್ಟೆಯೊಡನೆ ಈಗ ಕಣ್ಣಿಗೂ ಹಸಿವು. ಇದನ್ನ ಕಂಡ ವಿಶ್ರವಸು ಮುನಿ ಒಂದು ಕ್ಷಣ ಮೂಕ ಪ್ರೇಕ್ಷಕನಾದ. ಇವಳು ಬಂದದ್ದೇ ನನ್ನನ್ನ ಒಲಿಸಲು ಎಂದು ನೋಡಿದ ತಕ್ಷಣವೇ ಗೊತ್ತಾಯಿತು ಆತನಿಗೆ. ಆದರೆ ನನಗೇಕೆ ಕಾಮನೆ? ಓಹ್, ನಾನು ಸ್ಥಿರ ಜೀವಿಯೊಬ್ಬನಿಗೆ, ಭಗವದ್ ಭಕ್ತನೊಬ್ಬನಿಗೆ, ಧಾರ್ಮಿಕನೊಬ್ಬನಿಗೆ ನನ್ನ ತಪಶಕ್ತಿಯನ್ನ ಧಾರೆ ಎರೆಯಬೇಕಿದೆ. ಈ ಆಲೋಚನೆ ಬರುತ್ತಿದ್ದಂತೆಯೇ ಕೈಕಸಿ ವಿಶ್ರವಸನ ತೆಕ್ಕಿಯಲ್ಲಿ ಹುದುಗಿ ಹೋದ್ಲು. ಛೇ, ಕಾಲ ಮಿಂಚಿತ್ತು. ಕೈಕಸಿ ಜೊತೆಗೂಡಿದಾಗ ಎಂತಹ ಸಮಯ ಅದು! ದೋಷಜನ್ಯ, ಕೆಟ್ಟ ಮುಹೂರ್ತ, ಪ್ರದೋಷ, ಪಾಪಕಾಲ. ತನಗೇಕೆ ಮಂಕು ಹಿಡಿಯಿತು? ಮತ್ತೆ ಅದೇ ತತ್ವ. ಒಳಿತು ಕೆಡುಕು, ಸರಿ ತಪ್ಪು, ನ್ಯಾಯ, ಧರ್ಮ ಅಧರ್ಮಗಳ ಅರಿವಿದ್ದರೂ, ಯೋಚಿಸುವ ಶಕ್ತಿಯಿದ್ದು, ವಿವೇಚನಾ ಸಾಮರ್ಥ್ಯವಿದ್ದರೂ, ನಿಗ್ರಹ ಅನುಗ್ರಹ ಪ್ರಧಾನವಿದ್ದರೂ ಈ ರೀತಿ ತಪ್ಪಾಗುವುದೆಂದರೆ ಅದೇ ಮಾಯೆ. ಎಂತಹ ಜ್ಞಾನಿಯಾದರೂ ಈ ಮಾಯೆಯ ಮುಸುಕಿನಿಂದ ಹೊರಬರಲಾರ. ಏನುಂಟು ನಮ್ಮ ಕೈಯಲ್ಲಿ? ಮಿಲನಾಂತ್ಯದಲ್ಲಿ ಸಂತಸದಿಂದಿರುವ ಬದಲು ಗಂಡನ ಮುಖ ಸಿಡಿಸಿಕೊಂಡಿದ್ದನ್ನ ಕಂಡು ಕೈಕಸಿ ಕೇಳ್ತಾಳೆ. ಯಾಕೆ ಸ್ವಾಮಿ ಮುಖ ಮುದುಡಿದೆ? ನಗುವಿನ ಬದಲು ಏನೋ ಕಳವಳ, ಏನೋ ಹೆದರಿಕೆಯ ಭಾವ ಕಾಣಿಸುತ್ತಿದೆಯಲ್ಲ. ನನ್ನಿಂದೇನಾದರೂ ತಪ್ಪಾಯಿತಾ? ತಲೆ ಸವರುತ್ತಾ ವಿಶ್ರವಸು ನುಡಿದ. ತಪ್ಪಾಗಿದ್ದು ನಿಜ, ಆದರೆ ಅದು ನಿನ್ನಿಂದಲ್ಲ. ನೀನು ಮಗು ಬಯಸಿ ಬಂದಿದ್ದು ತಪ್ಪಲ್ಲ, ನಿನ್ನನ್ನು ಕೂಡಿದ್ದು ತಪ್ಪಲ್ಲ. ಆದರೆ ತಪ್ಪಾಗಿದ್ದು ಎಲ್ಲಿ ಎಂದರೆ ನಮ್ಮ ನಿರ್ಣಯವನ್ನ ಜಾರಿ ಮಾಡುವ ಕಾಲದಲ್ಲಿ. ನಮ್ಮ ಋಷಿಮುನಿಗಳು ಪ್ರತಿಯೊಂದು ಕಾರ್ಯಕ್ಕೂ ಒಂದು ಮುಹೂರ್ತವನ್ನ ಸ್ಪಷ್ಟಪಡಿಸ್ತಾರೆ. ಮದುವೆ ಇರಲಿ, ಉಪನಯನ ಇರಲಿ, ವ್ರತ ಇರಲಿ, ಯಜ್ಞ ಇರಲಿ, ಗೃಹಾರಂಭ ಇರಲಿ, ಪ್ರಯಾಣವೇ ಇರಲಿ, ಹೀಗೆ ಏನೇ ಮಾಡಬೇಕಿದ್ದರೂ ಕೆಲವು ಸುಮೂರ್ತಗಳನ್ನು ಅವರು ಗುರುತು ಮಾಡಿದ್ದಾರೆ. ನಾವು ಅಜ್ಞಾನದಿಂದಲೋ ಅಹಂಕಾರದಿಂದಲೋ ಅವನ್ನ ಮೀರಿದರೆ ಹೀಗೆ ಆಗುವುದು. ಇವೆಲ್ಲ ಗೊತ್ತಿದ್ದ ನಾನು ಕೊಂಚ ಆತುರಪಟ್ಟೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಕೈಕಸಿಗೂ ಈಗ ಕೊಂಚ ಧೈರ್ಯ ನಡುಕವಾಯಿತು. ಏನಾಯ್ತೀಗ ಅದರಿಂದ ಅಂತ ಕೇಳ್ತಾಳೆ. ಆಗ ವಿಶ್ರವಸು ಭವಿಷ್ಯದಲ್ಲಿ ಕಣ್ಣಿಟ್ಟು ಹೇಳ್ತಾರೆ. ದಾರುಣಾನ್ ದಾರುಣಾಕಾರಾನ್ ದಾರುಣಾಭಿ ಜನಪ್ರಿಯಾನ್ ಪ್ರಸವಿಷ್ಯತಿ ಸುಶ್ರೋಣಿ ರಾಕ್ಷಸಾನ್ ಕ್ರೂರ ಕರ್ಮಣಃ ಎನ್ನುತ್ತಾನೆ. ಅಂದರೆ ದುರ್ಮುಹೂರ್ತದಲ್ಲಿ ಸಂಯೋಗವಾದ್ದರಿಂದ ಆ ಪ್ರದೋಷದಲ್ಲಿ ನಮ್ಮೀರುವರ ಜೀವಧಾತುಗಳು ಬೆರೆತಿದ್ದರಿಂದ ಫಲಿತವೂ ಕೂಡ ಕೆಟ್ಟದ್ದೇ. ಹುಟ್ಟುವ ಸಂತಾನ ನೋಡೋದಕ್ಕೆ ಭೀಕರ, ಮಾಡೋ ಕೆಲಸಗಳು ದುಷ್ಟ ಕಾರ್ಯಗಳು ಜಗತ್ತಿಗೆ ಭಯ ಉಂಟು ಮಾಡ್ತಾರೆ. ಸಾಧುಗಳಿಗೆ ಹಿಂಸೆ ಕೊಡ್ತಾರೆ. ಒಟ್ಟಿನಲ್ಲಿ ಪಾಪಿಷ್ಟರನ್ನ ನೀನು ಹೆರಬೇಕಾಗತ್ತೆ ಎನ್ನುತ್ತಾನೆ. ಹೀಗೆ ಅಂದು ಬೆಳಗಿನಿಂದಲೇ ಕೈಕಸಿ ಅಸ್ತವ್ಯಸ್ತ. ಹೊಟ್ಟೆಯಲ್ಲಿ ತಳಮಳ, ಸಾಮಾನ್ಯ ಬಸುರಿಗಿಂತ ಬಹುದೊಡ್ಡ ಉದರ. ಒಳಗಿನ ಓಡಾಟ ಅವಳಿಗೆ ಪ್ರಾಣ ಹೋಗುವಂತಿತ್ತು. ರಕ್ತವಾಂತಿ, ತಲೆಸುತ್ತು, ನಡುವೆ ಬಿದ್ದು ಹೋದಂತೆ, ಎದೆಗೆ ಏಟು ಕೊಟ್ಟಂತೆ, ತೊಡೆ ಸೀಳಿದಂತೆ, ತಲೆಗೆ ಚೆಚ್ಚಿದಂತೆ ಹೊರಳಾಡುತ್ತಿದ್ದಾಳೆ, ಕೂಗಾಡುತ್ತಿದ್ದಾಳೆ, ಅಳುತ್ತಿದ್ದಾಳೆ. ಹೆಂಡತಿಯ ಗೋಳಾಟ ನೋಡಿ ಏನು ಮಾಡಲಾಗದ ಅಸಹಾಯಕತೆ ವಿಶ್ರವಸಿಗೆ. ಹೊರಗೆ ಧೂಳು ತುಂಬಿದ ಸುಂಟರಗಾಳಿ. ಉಸಿರಾಡಿದರೆ ಮಣ್ಣು ಮೂಗಿನ ಒಳ ನುಗ್ಗುವ ಕಷ್ಟ. ಯಜ್ಞಕುಂಡದ ಅಗ್ನಿ ಆರಿ ಹೋಗಿದೆ. ಜಿಂಕೆಗಳನ್ನ ಚಿರತೆ, ಹುಲಿಗಳು ಕಚ್ಚಿಕೊಂಡೇ ಹೋಗಿವೆ. ಮಡಕೆಗಳು ಉರುಳಿ ಯಜ್ಞ ದ್ರವ್ಯಗಳು ಚಲ್ಲಾಪಿಲ್ಲಿಯಾಗಿವೆ. ಪರ್ಣಕುಟಿ ದಕ್ಷಿಣದಲ್ಲಿ ಮುರಿದು ಬಿತ್ತು. ಕ್ಷೀಣ ಸೂರ್ಯ ಹಗಲಲ್ಲೇ ಕತ್ತಲಿನಂತೆ ಮೋಡಗಳು ಮುತ್ತಿವೆ. ಕೈಕಸಿಯ ರೋಧನ, ಕರುಳು ಕಿವುಚುವ ನರಳುವಿಕೆ, ನೋವು ತಡೆಯಲಾರದೆ ಅರುಚುತ್ತಿದ್ದಾಳೆ. ಅಯ್ಯಯ್ಯೋ, ಕರ್ಕಶವಾಗಿ ಕಿರುಚಿ ಮೂರ್ಛೆ ಹೋಗ್ತಾಳೆ ಕೈಕಸಿ. ಭೂಪತನವಾದ ಕಪ್ಪು ಮಾಂಸದ ಮುದ್ದೆ, ವಿಚಿತ್ರವಾದ ಕೀರಲು ಧ್ವನಿ, ಒಂದಲ್ಲ ಹಲವು ಅತ್ಯಾನುಭವಿ ಸೂಲಗಿತ್ತಿಗೂ ನಖಶಿಖಾಂತ ಭಯ, ಮಿಶ್ರವಾದ ಅಚ್ಚರಿ. ಒಂದಲ್ಲ ಎರಡಲ್ಲ ಮೂರಲ್ಲ 10 ಪುಟ್ಟ ಪುಟ್ಟ ಮುಖಗಳು, 20 ಕೈಗಳು, ಕೆಂಚು ಕೂದಲು, ಅಳುತ್ತಿಲ್ಲ, ಕತ್ತೆಯಂತೆ ಅರುಚುತ್ತಿದೆ. ಒಂದೊಂದು ಬಾಯಿಯಿಂದ ಒಂದೊಂದು ಕೂಗು ಹಾಕುತ್ತಾ ರಾವಣನ ಜನನವಾಗತ್ತೆ. ನಂತರದಲ್ಲಿ ಕುಂಭಕರ್ಣ, ಶೂರ್ಪನಖಿಯ ಜನನವಾಗತ್ತೆ. ಆದರೆ ವಿಭೀಷಣನೇ ಅವರಲ್ಲಿ ಅತ್ಯಂತ ಸ್ಫುರದ್ರೂಪಿಯಾಗಿದ್ದ. ಹೀಗೆ ರಾಮಾಯಣದ ನಿಜವಾದ ನಾಯಕಿಯೇ ಅದು ಕೈಕಸಿ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಕೈಕಸಿಯ ನಿಷ್ಠೆ ಹಾಗೂ ಪ್ರಾಮಾಣಿಕತೆ. ತಾನು ತಪ್ಪಾಗಿರಬಹುದು, ಆದರೆ ತನ್ನ ತಂದೆಯ ಮಾತೆ ಅಂತಿಮ.
ಅದುವೇ ನಿಜವಾದ ಕರ್ಮ ಎಂದರಿದ್ದ ಆಕೆ ಒಂದಿಷ್ಟು ಚಿಂತಿಸದೆ ತೆರಳಿಬಿಟ್ಲು. ಮುಂದಾಗಬೇಕಿದ್ದ ಕಥಾಹಂದರಕ್ಕೆ ಲೇಖನಿಯಾದ್ಲು. ಹೀಗೆ ಇಂದಿಗೂ ಪ್ರತಿಯೊಂದು ಹೆಣ್ಣಿನ ಬದುಕು ಹಾಗೆ, ಗಾಳಿಗೆ ಸಿಕ್ಕ ತರಗೆಲೆಯಂತೆ. ಆದರೆ ಈ ಸಮಾಜ ಮಾತ್ರ ದೂರುವ, ದೂಷಿಸುವ ಮನಸ್ಥಿತಿಯಿಂದಾಗಿ ಆಕೆಗೆ ಇನ್ನಿಲ್ಲದ ಪಟ್ಟ ಕಟ್ಟುತ್ತಾರೆ. ಆದರೆ ಇದೆಲ್ಲದಕ್ಕೂ ಕಾರಣ ಯಾರು ಅನ್ನೋದಕ್ಕೆ ಉತ್ತರ ಮಾತ್ರ ಇಂದಿಗೂ ನಿಗೂಢವೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.